ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಯಾರಿಲ್ಲ ನನಗೆಂದು ಕೊರಗಲೇಬೇಡ, ಎಂದೆಂದು ಜೊತೆಗಿರುವೆ ಭಯಪಡಬೇಡ. ಯಾರಿಲ್ಲ ನನಗೆಂದು ಕೊರಗಲೇಬೇಡ, ಎಂದೆಂದು ಜೊತೆಗಿರುವೆ ಭಯಪಡಬೇಡ. ನಿನಗಾಗಿ ಜೀವ ಕೊಟ್ಟ ದೇವರು ಯೇಸು, ನನಗಾಗಿ ಜೀವ ಕೊಟ್ಟ ದೇವರು ಯೇಸು. ಮರಣ ಗೆದ್ದು ಬಂದಿರುವೆ, ನಾ ಜೊತೆಗಿರುವೆ. ಮರಣ ಗೆದ್ದು ಬಂದಿರುವೆ, ನಿನ್ನ ಜೊತೆಗಿರುವೆ. ಇಸ್ರಾಯೇಲೇ ಭಯಪಡಬೇಡ, ನಾನಿರುವೆ ನಿನ್ನ ಜೊತೆ, ಭಯಪಡಬೇಡ. ಇಸ್ರಾಯೇಲೇ ಭಯಪಡಬೇಡ, ಯೇಸು ಇರುವರು ನಮ್ಮ ಜೊತೆ, ಭಯಪಡಬೇಡ. ನೀನು ಎಲ್ಲೇ ಇದ್ದರೂ ನನಗೆ ನೀನೇ ಚಂದ, ನೀನು ಹೇಗೆ ಇದ್ದರೂ ನನ್ನ ಮುದ್ದು ಕಂದ. ನಿನ್ನ ರಕ್ಷೆಗಾಗಿ ನಾನು ಧರಣಿಗೆ ಬಂದೆ, ನಿನ್ನ ರಕ್ಷೆಗಾಗಿ ನಾನು ಪ್ರಾಣವ ಕೊಟ್ಟೆ. ಇಸ್ರಾಯೇಲೇ ಭಯಪಡಬೇಡ, ಯೇಸು ಇರುವರು ನಮ್ಮ ಜೊತೆ, ಭಯಪಡಬೇಡ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಮತ್ತಾಯನು ಬರೆದ ಶುಭ ಸಂದೇಶ 2ನೇ ಅಧ್ಯಾಯ ವಚನ 20. 7 ಮಗುವನ್ನು ತಾಯಿಯನ್ನು ಕರೆದುಕೊಂಡು ಇಸ್ರಾಯೇಲ್ ದೇಶಕ್ಕೆ ಹಿಂದಿರುಗು, ಮಗುವನ್ನು ಕೊಲ್ಲಬೇಕೆಂದಿದ್ದವರು ಸತ್ತು ಹೋದನು. ಮಗುವನ್ನು ಕೊಲ್ಲಬೇಕೆಂದಿದ್ದವನು ಸತ್ತು ಹೋದನು. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಮ್ಮನ್ನು ನಾಶ ಮಾಡಬೇಕು, ನಮ್ಮನ್ನು ಸಾಯಿಸಬೇಕು, ನಮ್ಮನ್ನು ಕೊನೆಗೊಳಿಸಬೇಕು ಎಂಬುದು ಸತ್ತು ಹೋಗುತ್ತದೆ. ಅದು ಶತ್ರುಗಳಾಗಿರಬಹುದು, ರೋಗ ರುಜಿನದ ದುಷ್ಟ ದುರಾತ್ಮಗಳಾಗಿರಬಹುದು, ವಿಷ ವೈರಸ್ ಕ್ರಿಮಿ ಕೀಟಗಳಾಗಿರಬಹುದು, ಯಾವುದೇ ರೀತಿಯ ಮಾರಕವಾದ ಮರಣಕರವಾದ ರೋಗಗಳಾಗಿರಬಹುದು. ಭಯಪಡಬೇಡಿ. ಪ್ರಭು ಯೇಸುವನ್ನು ಕೊಲ್ಲುವುದಕ್ಕಾಗಿ ಹೆರೋದರಸನು ಅನೇಕ ವಿಧದಲ್ಲಿ ಪ್ರಯತ್ನ ಮಾಡಿದನು. ಯೇಸುವನ್ನು ಕೊಲ್ಲುವುದಕ್ಕಾಗಿ ಪ್ರಯತ್ನ ಪಟ್ಟಾಗ ಯೇಸುವಿನ ಇರುವಿಕೆಯ ಅಥವಾ ಜನನದ ಸ್ಥಳ ತಿಳಿಯದೆ ಹೋದ ಕಾರಣ ಗಲಿಬಿಲಿಗೊಂಡ, ಆತಂಕಗೊಂಡ, ದಿಗ್ಭ್ರಮೆಗೊಂಡ ಹೆರೋದ ರಾಜ ಅನೇಕ ಮಕ್ಕಳನ್ನು, 2 ವರ್ಷ ಪ್ರಾಯದ ಒಳಗಿನ ಅನೇಕ ಮಕ್ಕಳನ್ನು ಕೊಂದು ಹಾಕಿದ. ಆದರೆ ಪ್ರಭು ಯೇಸುವಿನ ಮೇಲೆ ದೈವಿಕ ಸಂರಕ್ಷಣೆ ಇದ್ದ ಕಾರಣ ದೇವದೂತನು ಮುಂಚಿತವಾಗಿ ಮಾತೆ ಮರಿಯಮ್ಮನವರು ಸಂತ ಜೋಸೆಫರಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಈಜಿಪ್ಟಿಗೆ ತೆರಳುವಂತೆ ಮಾಡಿ ಮಗುವನ್ನು ರಕ್ಷಣೆ ಮಾಡಿದರು. ಮಾತ್ರವಲ್ಲ, ಯಾರು ಮಗುವನ್ನು ಕೊಂದು ಹಾಕಿ ಬಿಡುತ್ತಾನೆ ಎಂದು ತಂದೆ ತಾಯಿಗಳು ಭಯಭ್ರಾಂತರಾಗಿದ್ದರು. ಆ ರಾಕ್ಷಸನಿಂದ, ಆ ಅರಸನಿಂದ ಮಗುವನ್ನು ಹೇಗೆ ಕಾಪಾಡುವುದು ಎಂದು ತಿಳಿಯದೆ ಚಿಂತಾಕ್ರಾಂತರಾಗಿ ಓಡಿ ಹೋಗಿದ್ದರು. ಆದರೆ ಯಾವಾತನು ಆ ರಕ್ಷಕನಾದ ಮಗುವನ್ನು ಕೊಲ್ಲಬೇಕೆಂದಿದ್ದನೋ ಆ ವ್ಯಕ್ತಿಯೇ ಸತ್ತು ಹೋದನು. ಮಗುವಾದರೂ ದೇವರ ಶಕ್ತಿಯಿಂದಲೂ, ದೈವ ಬಲದಿಂದಲೂ, ದೇವರ ಜ್ಞಾನದಲ್ಲೂ, ಆತ್ಮ ಬಲಶಕ್ತಿಯಿಂದ ಬೆಳೆಯಲು ಪ್ರಾರಂಭವಾಗಿತ್ತು. ತಂದೆ ತಾಯಿಗಳು ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟರು. ದೇವರಲ್ಲಿ ಅವರ ಭರವಸೆ, ದೇವರಲ್ಲಿ ಅವರ ವಿಶ್ವಾಸ ಇನ್ನೂ ಅಧಿಕವಾಗಿ ಮಾರ್ಪಾಡಾಯಿತು. ಹೌದು ಪ್ರಿಯ ಸಹೋದರ ಸಹೋದರಿ, ಮಗುವನ್ನು ಕೊಲ್ಲಬೇಕೆಂದಿದ್ದನು, ಆದರೆ ಅವನೇ ಸತ್ತು ಹೋದನು. ಅದಕ್ಕಾಗಿ ಪ್ರವಾದಿ ಯೆಶಾಯನ ಗ್ರಂಥ 2ನೇ ಅಧ್ಯಾಯ ವಚನದಲ್ಲಿ ನೋಡುತ್ತೇವೆ, ನರಮಾನವನು ಏನು ತಾನೇ ಮಾಡಿಯಾನು? ಅವನು ಮೂಗಿನಲ್ಲಿ ಉಸಿರಾಡುವ ಪ್ರಾಣಿ. ಆ ಉಸಿರು ನಿಂತು ಹೋದರೆ ಅವನ ಶಕ್ತಿ ಸಾಮರ್ಥ್ಯವೆಲ್ಲ, ಅವನ ಆಲೋಚನೆಗಳೆಲ್ಲ ವ್ಯರ್ಥವಾದುದು. ನರಮಾನವನಿಗೆ ಭಯಪಡುವುದಕ್ಕಿಂತ ಸರ್ವಶಕ್ತನಾದ ಸೈನ್ಯಗಳ ಕರ್ತರಾದ ಪ್ರಭುವಿಗೆ, ದೇವರಿಗೆ ಭಯಪಡುವುದು ಎಷ್ಟೋ ಉತ್ತಮ. ಆದ ಕಾರಣ ಯಾರು ನಿನ್ನನ್ನು ಕೈಬಿಟ್ಟರು, ನಾನೆಂದಿಗೂ ನಿನ್ನನ್ನು ಕೈಬಿಡಲಾರೆ, ತ್ಯಜಿಸಲಾರೆ, ನಾನೇ ನಿನ್ನ ಸಹಾಯಕ ಎಂದು ದೇವರೇ ನುಡಿದಿರುವಾಗ ನರಮಾನವನು ನಮಗೇನು ತಾನೇ ಮಾಡಲು ಸಾಧ್ಯ?
ಧೈರ್ಯದಿಂದಿರೋಣ. ಇವತ್ತು ನರಮಾನವನು ಮಾತ್ರವಲ್ಲ, ನಮ್ಮನ್ನು ಭಯಭೀತಿ, ಮರಣದ ಭಯ, ಕ್ಯಾನ್ಸರ್ ಬಂದಿದೆ ಅಥವಾ ಏಡ್ಸ್ ಬಂದಿದೆ, ಮಾರಕವಾದ ರೋಗಗಳು ಬಂದಿದೆ, ಇನ್ನೇನು ನಾನು ಸತ್ತು ಹೋಗುತ್ತೇನೆ ಎಂದು ಮರಣದ ಭಯ, ಸಾಲಗಾರರು ಬಂದು ಕೇಳುವಾಗ ಸಾಲಗಾರರನ್ನು ಎದುರಿಸುವುದು ಹೇಗೆ ಎಂದು ಮರಣದ ಭಯ, ನಿಮ್ಮಲ್ಲಿ ಹೆರೋದನ ರೀತಿಯಲ್ಲಿ ನಾನಾ ವಿಧವಾದ ಸಮಸ್ಯೆಗಳು ನಿಮ್ಮನ್ನು ಮರಣದ ಭಯದ ಕಡೆಗೆ ಕೊಂಡೊಯ್ಯುತ್ತಿರಬಹುದು. ಭಯಪಡಬೇಡಿ. ಮಗುವನ್ನು ಕೊಲ್ಲಬೇಕೆಂದಿದ್ದವನು ಈಗಾಗಲೇ ಸತ್ತು ಹೋಗಿದ್ದಾನೆ, ನೀನು ಧೈರ್ಯದಿಂದಿರು. ಅಂದರೆ ನಮಗೆ ವಿರುದ್ಧವಾಗಿ ಕಾರ್ಯ ಮಾಡುತ್ತಿರುವ ಶತ್ರುಗಳು, ನಮಗೆ ವಿರುದ್ಧವಾಗಿ ಕಾರ್ಯ ಮಾಡುತ್ತಿರುವ ರೋಗ ರುಜಿನದ ದುಷ್ಟ ದುರಾತ್ಮಗಳು, ವಿಷ ವೈರಸ್ಗಳು ನಿಷ್ಕ್ರಿಯವಾಗಿ ಅವು ನಾಶವಾಗುತ್ತದೆ. ನಾವಾದರೂ ಯೇಸುವಿನಲ್ಲಿ ಜೀವಂತವಾಗಿರುತ್ತೇವೆ. ನಾನು ಸಾಯುವುದಿಲ್ಲ, ಜೀವಂತವಾಗಿದ್ದು ದೇವರು ಮಾಡಿದ ಮಹತ್ ಕಾರ್ಯಗಳನ್ನು ಲೋಕಕ್ಕೆ ಸಾಕ್ಷೀಕರಿಸುವ ಜನಾಂಗವಾಗಿ ಮಾರ್ಪಾಡಾಗುತ್ತೇವೆ. ಪ್ರೈಸ್ ದ ಲಾರ್ಡ್. ಕರ್ತರಾದ ಯೇಸುವೇ, ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು, ಅವರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಪರಾಕ್ರಮಶಾಲಿಯಾದ ಹಸ್ತಕ್ಕೆ ಸಮರ್ಪಣೆ ಮಾಡುತ್ತೇನೆ. ನನ್ನ ಕೈಯಿಂದ ನಿಮ್ಮನ್ನು ಯಾರೂ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ, ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೆ, ಇಗೋ ಇವರನ್ನು ಕಾಡುತ್ತಿರುವ ಹೆರೋದನ ರೀತಿಯಲ್ಲಿ ಮರಣದ ಭಯಭೀತಿಯಿಂದ ತತ್ತರಿಸಿ ಹೋಗಿರುವ ಇವರೆಲ್ಲರ ಮೇಲೆ ಪವಿತ್ರಾತ್ಮರ ಶಕ್ತಿ, ಚೈತನ್ಯ, ಧೈರ್ಯ, ಸ್ಥೈರ್ಯ, ಅಭಿಷೇಕವಾಗಿ ತುಂಬಿಸಲ್ಪಡಲಿ. ನಿಮ್ಮನ್ನು ಸಾಯಿಸಬೇಕೆಂದಿರುವವನು ಸತ್ತು ಹೋಗಿದ್ದಾನೆ, ಧೈರ್ಯದಿಂದಿರಿ. ಈ ಶರೀರಗಳಲ್ಲಿ ಮರಣದ ಭೀತಿಯನ್ನು ಉಂಟು ಮಾಡಿರುವ ವಿಷ ವೈರಸ್ಗಳು, ರೋಗ ರುಜಿನದ ದುಷ್ಟ ದುರಾತ್ಮಗಳು, ನಾನಾ ವಿಧವಾದ ಶತ್ರು ಬಾಧೆಗಳಿಂದ ಈ ಸಮೂಹವನ್ನು ಸಂಪೂರ್ಣವಾಗಿ ಯೇಸುವಿನ ನಾಮದಲ್ಲಿ ಬಿಡುಗಡೆ ಮಾಡುತ್ತಿದ್ದೇನೆ. ನಾನು ಸಾಯುವುದಿಲ್ಲ, ಜೀವಂತವಾಗಿದ್ದು ದೇವರು ನನ್ನ ಜೀವಿತದಲ್ಲಿ ಮಾಡಿದ ಮಹತ್ ಕಾರ್ಯಗಳನ್ನು ಲೋಕಕ್ಕೆ ಪ್ರಚುರಪಡಿಸುತ್ತೇನೆ ಎಂದು ಧೈರ್ಯ, ಸ್ಥೈರ್ಯದಿಂದ ವಿಶ್ವಾಸದ ಹೋರಾಟವನ್ನು ಮುನ್ನಡೆಸಲು ಬೇಕಾದ ಪವಿತ್ರಾತ್ಮರ ಕೃಪಾವರಗಳು ಯಥೇಚ್ಛವಾಗಿ ಸುರಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.